ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಒಂದು ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು. ಈ ಪಾರ್ಸಲ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಈ ಪಾರ್ಸಲು ಟೇಲರ್ಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಿಂದ ನೀವು ನಿಮ್ಮ ಹಣವನ್ನು ಉಳಿಸ್ಬೋದು. ಸೊ ಹಾಗೆ ಬ್ಲೌಸು ಹೊಲಿಸ್ಕೊಳ್ಳೋರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಅವ್ರಿಗೂ ಕೂಡ ಹಣ ಉಳಿಯುತ್ತೆ. ಸೊ ಇದು ಆ ಥರ ಒಂದು ಪ್ರಾಡಕ್ಟು. ಸೊ ನೋಡೋಣ, ನಾನು ಟೈಲರಿಂಗ್ ಬಗ್ಗೆ ಇದೇ ಮೊದಲನೇ ಸಲ ನಾನು ಆನ್ಲೈನಿಗೆ ಪಾರ್ಸಲ್ನ ಕೊಟ್ಟಿದ್ದು, ಆನ್ಲೈನಿಗೆ ಆರ್ಡರ್ ಕೊಟ್ಟಿದ್ದು. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಹೋಗಿ ಹುಬ್ಬಳ್ಳಿಗೆ ತರ್ತಿದ್ದೆ. ನೋಡೋಣ ಇದಕ್ಕೆ ಒಮ್ಮೆ ಆರ್ಡರ್ ಕೊಟ್ಟು ಯಾವ ಥರ ಬರುತ್ತೆ ಅಂತ ನೋಡಬೇಕು ಅಂದ್ಕೊಂಡು ಇದನ್ನು ಒಂದು ಆರ್ಡರ್ ಮಾಡಿದ್ದೆ. ನಾನು ನಿನ್ನೆ ಬಂದಿತ್ತು. ಸೊ ನಾನು ಆರ್ಡ್ರ್ ಮಾಡಿ 5 days 6 days ಆಗಿತ್ತು. ಸೊ ಇದು ನಿನ್ನೆ ನನಗೆ ಬಂದು ಸೇರಿತು. ಇದು ತುಂಬಾ ಯೂಸ್ಫುಲ್ ಆಗುವಂಥದ್ದು, ಟೇಲರ್ಗಳಿಗೆ ತುಂಬಾ ಯೂಸ್ಫುಲ್. ಬೇಕೇ ಬೇಕು ಇದು ಟೇಲರ್ಗಳಿಗೆ. ಇದು ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಸೊ ಇದು ಬೇಕೇ ಬೇಕು ಅವರಿಗೆ. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ನಮಗೂ ಕೂಡ ಹಣ ಅನ್ನೋದು ಉಳಿಯುತ್ತೆ. ಸೊ ಅದೇನಂತ ತೋರಿಸ್ತೀನಿ ಬನ್ನಿ. ಹಾಗಾದರೆ ನಿಮ್ಮ ಮುಂದೆ ನಾನು ಇದನ್ನು ಪಾರ್ಸಲ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಸೊ ನೋಡಿ ಇದು ಕಾಣಿಸ್ತಿದೆಯಲ್ಲ. ಸೊ ಇದೆ ನಾನು ಪಾರ್ಸಲ್ಗೆ ಆರ್ಡ್ರ್ ಮಾಡಿರುವಂಥದ್ದು ಲೇಸು. ನನ್ನ ಹತ್ರ ತುಂಬಾ ಲೇಸ್ ಇತ್ತು, ಬಟ್ ಇದನ್ನು ಯಾಕೆ ಮಾಡಿದೆ ಅಂದರೆ ನನಗೆ ರೇಟ್ ತುಂಬಾ ಕಡಿಮೆ ಅನ್ನಿಸ್ತು. ಹಾಗೆ ಕಲರ್ ಕೂಡ ಜಾಸ್ತಿ ಇತ್ತು. ಹಾಗಾಗಿ ಇದನ್ನು ನಾನು ಆರ್ಡ್ರ್ ಮಾಡಿದೆ. ಈ ರೀತಿ ತೋರಿಸ್ತೀನಿ ಇದು ಎಷ್ಟು ಪೀಸ್ ಇದೆ ಅಂತ. ಹಾಗೆ ಯಾವ ಥರ ಇದೆ ನೋಡೋಣ ಓಪನ್ ಮಾಡಿ. ನೋಡಿ ಈ ಥರ ಇದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಅಷ್ಟೇನು ಏನು ಕಡಿಮೆ ಕ್ವಾಲಿಟಿ ಏನಲ್ಲ, ಕ್ವಾಲಿಟಿ ಕೂಡ ಸಖತ್ತಾಗಿದೆ. ನೋಡ್ತಾ ಇರ್ಬೋದು, ಕ್ವಾಲಿಟಿ ಸೂಪರ್ ಆಗಿದೆ. ಸೊ ಈ ಥರದ್ದು ನನ್ನ ಹತ್ರ ಗೋಲ್ಡನ್ ಇತ್ತು. ಸೊ ತೋರಿಸ್ತೀನಿ ರೀ. ನೋಡಿ, ನಂದು ಈ ಥರದ್ದು ಗೋಲ್ಡನಲ್ಲಿತ್ತು. ನಂದು ಕಲರ್ಸ್ ಇದ್ದಿರಲಿಲ್ಲ. ಸೊ ಕಲರ್ಸ್ ತೊಗೊಳ್ಬೇಕು ಅಂದ್ಕೊಳ್ತಿದ್ದೆ. ನೋಡಿ, ಇದು ಸ್ವಲ್ಪ ನೋಡ್ತಾ ಇರ್ಬೋದು, ಇದು ಎಷ್ಟು ಕಡಿಮೆ ಇದೆ ಅಂತ. ಅಂದರೆ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇಲ್ಲ ಇದು ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇಲ್ಲ. ಇದಕ್ಕೆ ನೋಡಿ, ನಾನು 80 ರೂಪಾಯಿ ಕೊಟ್ಟಿದ್ದೀನಿ. ಇಷ್ಟಕ್ಕೆ ನಾನು 80 ರೂಪೀಸ್ ಕೊಟ್ಟು ತಂದಿದ್ದೀನಿ ಇದನ್ನು, ಈ ಬಂಡಲ್ಗೆ. ಇದು ನೋಡ್ತಾ ಇರ್ಬೋದು, ಕ್ವಾಲಿಟಿ ಅನ್ನೋದು ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಈ ಥರದ್ರಲ್ಲಿ ಕಲರ್ಸ್ ಇರಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಇದನ್ನು ಆರ್ಡ್ರ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ, ತುಂಬಾ ಕ್ವಾಲಿಟಿ ಸೂಪರ್ ಆಗಿದೆ. ಇದು ನೋಡ್ತಾ ಇರ್ಬೋದು, ಈ ಥರದ್ದು ತುಂಬಾ ಕಲರ್ಸ್ ಇದೆ. ಎಷ್ಟಿದೆ ನೋಡ್ತೀನಿ ರೀ. ಇದು 1, ಇದು ಗ್ರೀನ್ ಇದೆ, 2, ಇದು ಬ್ಲೂ ಇದೆ, ಬ್ಲೂ ಕಲರು. ತುಂಬಾ ಕಲರ್ಸ್ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ. ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, 3 and 4, 5. ಇದು ಬ್ಲೂ, ಇದು ಪಿಂಕ್, ಇದು ರೆಡ್. 5, ಇದು 5 ಆಯಿತಾ. ಸೊ ಇನ್ನು ಇದು ಆರೆಂಜ್ 6, ಇದು ಚಾಕ್ಲೇಟ್ ಕಲರ್ 7, ಇದು ಪರ್ಪಲ್ 8, 9 ಬ್ಲೂ, ಇದು 10. ಇದು ನೋಡ್ತಾ ಇರ್ಬೋದು, ಮಲ್ಟಿ ಕಲರ್ ಇದೆ. ಸೊ ಇದು ನೋಡಿ, ಇದು 5 ಆಯಿತು. 10 ಪೀಸ್ ಆಯಿತು. 10 ಇವೆರಡು ಬ್ಲ್ಯಾಕು ಆ್ಯಂಡು ಬ್ಲೂ. ಇದು ಕಪ್ಪು ನೀಲಿ ಅಂತ ಅಲ್ವಾ. ಸೊ ಅದು ನೋಡಿ 12 ಪೀಸ್ ಬಂದಿದೆ. 1, 2, 3 ನೋಡಿ 12 ಪೀಸ್ ಬಂದಿದೆ. 12 ಪೀಸ್ ಬಂದಿದೆ ಇದು.
ನೋಡ್ತಾ ಇರ್ಬೋದು 12 ಪೀಸು ಇದು ಬಂದಿದೆ. ಇದು ಇಷ್ಟು ಕೂಡಿ ನಾನು ಎಷ್ಟು ಕೊಟ್ಟಿದ್ದೀನಪ್ಪ ಅಂತ ಗೆಸ್ ಮಾಡಿ ನೋಡೋಣ. ನಾನು ಲಾಸ್ಟಿಗೆ ಅದ್ರದ್ದು ಅಮೌಂಟ್ ಹೇಳ್ತೀನಿ. ಸೊ ಇದು ಎಷ್ಟು ಮೀಟ್ರ್ ಇದೆ ಅಂತ ಒಮ್ಮೆ ಚೆಕ್ ಮಾಡಿಬಿಡೋಣ. ನೋಡಿದು ಈ ಥರ ಇದೆ. ಎಷ್ಟು ಮೀಟ್ರ್ ಇದೆ ಅಂತ ನಾನು ನಿಮಗೆ ಲೆಕ್ಕ ಮಾಡಿ ಹೇಳ್ತೀನಿ. ತ್ರೀ 4 5 6 7 8 ಮೇಲೆ ಒಂದು ಸ್ವಲ್ಪ ಜಾಸ್ತಿ ಇದೆ. 8 ಮೀಟ್ರು ಇದು ಲೇಸು ಬರುತ್ತೆ ನಮಗೆ. ಇದಿದೆಯಲ್ಲ ಇದು 10 ಮೀಟ್ರ್ ಇದೆ. ಇದು ನಮಗೆ ಹೇಳಿಕೊಟ್ಟಿದ್ದಾರೆ. 10 ಮೀಟ್ರ್ 18 ಮೀಟ್ರ್ ಇದೆ. ಇದು 18 ಮೀಟ್ರ್ ಇದೆ, ಇದು 8 ಮೀಟ್ರ್ ಇದೆ. ಸೊ ನಾನು 8 ಮೀಟ್ರ್ ಅಂದರೆ ಇದಕ್ಕೆ ಎಷ್ಟಾಯಿತು, ನಾವು ಲೇಸ್ನ ಹಾಗೆ ಕುಲ್ಲ ತೊಗೊಂಡು ಬಂದರೆ 10 ರೂಪಾಯಿ ಮೀಟ್ರ್ ಬೀಳುತ್ತೆ. 10 ರೂಪಾಯಿ ಮೀಟ್ರ್ ಅಂದರೆ ಇದೇ 8 ಮೀಟ್ರಿಗೆ 80 ರೂಪಾಯಿ ಆಯಿತು. ಇದೇ ಇಷ್ಟಕ್ಕೇ 80 ರೂಪಾಯಿ ಆಯಿತು. ನಾವು ಕುಲ್ಲ ತೊಗೊಂಡು ಬಂದರೆ ಈ ಥರ ಇದಿಷ್ಟಕ್ಕೇ 80 ರೂಪಾಯಿ ಆಯಿತು. 80 ರೂಪಾಯಿ ಅಂತೆ ನೋಡಿ. ಇವಿಷ್ಟಕ್ಕೂ ಲೆಕ್ಕ ಹಾಕ್ಕೊಳ್ಳಿ ನೀವೇ ಎಷ್ಟಾಗತ್ತೆ ಅಂತ. 8 8 1 8 8 2 16 8 3 24 8 4 8 8 40 8 6 48 8 7 8 6 8 8 14 8 32 8 32 80 8 80 ಎಲ್ಲ ಕೂಡಿಸಿ 960 ರೂಪಾಯಿ ಆಗುತ್ತೆ ಇಷ್ಟೇ ಪೀಸ್ಗೆ. ನಾವು ಕುಲ್ಲ ಒಂದೊಂದು ಮೀಟ್ರ್ ಇಷ್ಟು ತೊಗೊಂಡು ಬಂದಾಗ 960 ರೂಪಾಯಿ ಆಗುತ್ತೆ. ಸೊ ಈಗ ನಾನು ಇದನ್ನು ಎಷ್ಟು ಅಮೌಂಟಿಗೆ ಕೊಟ್ಟಿದ್ದೀನಿ ಗೊತ್ತಾ? ಇದೆಲ್ಲ ಲೇಸ್ ಇಟ್ಕೊಂಡು ಜಸ್ಟ್ 150 ರೂಪೀಸ್ ಕೊಟ್ಟಿದ್ದೀನಿ. ಆಶ್ಚರ್ಯ ಆಗಿರ್ಬೇಕಲ್ವಾ? ಹೌದು, ನಿಜವಾಗ್ಲೂ ಹೌದು. 150 ರೂಪಾಯಿಗೆ ಇದಿಷ್ಟು ಲೇಸಸ್ಸು ಬಂದಿದೆ. ಇದಿಷ್ಟು 150ಗೆ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ನೋಡಿ, ಇದನ್ನು ನಾನು 18 ಮೀಟ್ರ್ ಇದೆ. 18 ಮೀಟ್ರಿಗೆ ಇದಕ್ಕೆ ನಾನು 80 ರೂಪೀಸ್ ಕೊಟ್ಟಿದ್ದೀನಿ. 18 ಮೀಟ್ರಿಗೆ 80 ರೂಪೀಸ್. ಬರೀ 18 ಮೀಟ್ರ್ ಇದೆ, 80 ರೂಪೀಸ್. ಮತ್ತು ಇದರಷ್ಟು ಒಳ್ಳೆ ಕ್ವಾಲಿಟಿ ಕೂಡ ಇಲ್ಲ. ಇದು ಒಂದೊಂದು 8 ಮೀಟ್ರ್ ಇದೆ ಅಂತ ತಿಳ್ಕೊರಿ. 8 8 16 ಇದು ಜಾಸ್ತಿನೇ ಆಗುತ್ತೆ ಬಿಡಿ. ಇಷ್ಟೇ ಲೇಸ್ಗೆ ನಾನು ಈ ಲೇಸಿನಷ್ಟು ಅಮೌಂಟ್ ಕೊಟ್ಟಿದ್ದೀನಿ. 3 ಬಂಡಲ್ನಷ್ಟು ನೋಡಿ. ಈ 3 ಮತ್ತು 3 ಈ ಥರ ಇದು ಇಷ್ಟು ಎಕ್ಸ್ಟ್ರಾ ನಮಗೆ ಬಂತು. ಸೊ ಇದು ನೋಡಿ, ಈ ಥರ ಪರ್ಚೇಸ್ ಮಾಡೋದ್ರಿಂದ ನಮಗೆ ಅಮೌಂಟು ಯೂಸ್ ಆಗುತ್ತೆ. ನೀವು ಇಲ್ಲಪ್ಪ ನಾನು ಬ್ಲೌಸ್ ಸ್ಟಿಚ್ ಮಾಡಲ್ಲ, ನಂಗೆ ಯೂಸ್ ಇಲ್ಲ ಅಂದ್ಕೊಳ್ಳೋರು ಹಾಗೆ ಅಂದ್ಕೋಬೇಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಹೇಗಪ್ಪ ಅಂತ ಅಂತಿರ್ಬೋದು. ಈಗ ನೀವು ಬ್ಲೌಸಸ್ ಹೊಲಿಸ್ತೀರಾ, ಬರೀ ಅದಕ್ಕೆ ಲೇಸು ಕಸಿ ಹಚ್ಚಿಸ್ಬಿಟ್ರೆ 50 ರೂಪಾಯಿ ತೊಗೊಳ್ತಾರೆ. ಗೊತ್ತಲ್ವ ನಿಮಗೆ? 50 ರೂಪೀಸ್ ಲೇಸ್ ಕಸಿ ಹಚ್ಚಿಬಿಟ್ರೆ 50 ರೂಪೀಸ್ ತೊಗೊಳ್ತಾರೆ. ಸೊ ನೀವು ಅದಕ್ಕೆ ಏನು ಮಾಡೋದು, ನಾರ್ಮಲ್ ರೌಂಡ್ ಕೊಳಿಟ್ಟು ಲೇಸ್ ಬ್ಲೌಸನ್ನ ಸ್ಟಿಚ್ ಮಾಡಿಸ್ಕೊಳ್ಳೋದು. ನಂತರ ನೀವು ಮನೆಗೆ ಬಂದಮೇಲೆ ಈ ಥರದೊಂದು ಬಂಡಲ್ ನೀವು ಕೂಡ ಆರ್ಡ್ರ್ ಮಾಡಿಬಿಟ್ರೆ ನಿಮ್ಮ ಬ್ಲೌಸಿಗೆ ಯಾವ ಕಲರ್ ಸೂಟ್ ಆಗುತ್ತಲ್ವ ಆ ಕಲರ್ ಲೇಸ್ನ ನೀವೇ ಬ್ಲೌಸ್ಗೆ ಕೈಯಿಂದನೇ ಸ್ಟಿಚ್ ಮಾಡ್ಕೋಬೋದು. ಲೇಸ್ನ ಗೊತ್ತಾ ನಿಮಗೆ? ಯಾವ ಥರ ಗೊತ್ತಿಲ್ಲ ನನಗೆ ಕೈಲಿ ಸ್ಟಿಚ್ ಮಾಡೋದು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಯಾವ ಮ್ಯಾಚ್ ಆಗುತ್ತೆ ಆ ಲೇಸ್ನ ನೀವೇ ಟಚ್ ಮಾಡ್ಕೋಬೋದು. 50 ರೂಪೀಸ್ ಯಾಕೆ ಎಕ್ಸ್ಟ್ರಾ ನೀವು ಅವ್ರಿಗೆ ಪೇ ಮಾಡ್ತೀರಾ ಹೇಳಿ? 50 ರೂಪೀಸಲ್ಲಿ ನಿಮಗೆ ಇಷ್ಟೊಂದು ಲೇಸ್, 150ಯಲ್ಲಿ ಇಷ್ಟೊಂದು ಲೇಸು ಬರುತ್ತೆ ನಿಮಗೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ತಪ್ಪದೆ ವೀಡಿಯೋಸ್ನ ನೋಡ್ತಾ ಇರಿ. ಸೊ ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ಇದೊಂದನ್ನು ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.